ಈ ಕತೆನ ಪೂರ್ತಿಯಾಗಿ ಕೇಳಿ. ಇಲ್ಲಿನ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ. ಆ ಹುಡುಗ ತುಂಬಾ ಬಡತನದಲ್ಲಿ ಬದುಕುತ್ತಿದ್ದ. ಒಂದೊತ್ತಿನ ಊಟಕ್ಕೂ ಬಹಳ ಶ್ರಮ ಪಡಬೇಕು. ಹಾಗೋ ಹೀಗೋ ಮಾಡಿ ಶ್ರಮಪಟ್ಟು ಅವನು ಆಹಾರ ಸಂಗ್ರಹಣೆ ಮಾಡುತ್ತಿದ್ದ. ಪ್ರತಿ ಬಾರಿ ಮನೆಯಲ್ಲಿ ಇಟ್ಟ ಊಟ ಕಡಿಮೆಯಾಗುತ್ತಿತ್ತು ಅಥವಾ ಮಾಯವಾಗುತ್ತಿತ್ತು. ಒಂದು ದಿನ ಅವನು ಗಮನಿಸುತ್ತಾನೆ, ಒಂದು ಇಲಿ ಅವನ ಊಟ ತಿನ್ನುತ್ತಿರುತ್ತೆ. ಅವನಿಗೆ ಬಹಳ ಕೋಪ ಬರುತ್ತೆ. ಆ ಇಲಿನ ಹಿಡಿದು ಕೇಳ್ತಾನೆ, ಅಯ್ಯ ಇಲಿರಾಯ, ನಾನು ಬಡವ, ಒಂದೊತ್ತು ಸಿಕ್ಕರೆ ಇನ್ನೊಮ್ಮೆ ಸಿಗೋಲ್ಲ. ಇಂಥ ಸಂದರ್ಭದಲ್ಲಿ ನೀನು ನನ್ನ ಆಹಾರ ಕದಿಯೋದು ಸರಿನಾ? ಯಾರಾದ್ರೂ ಶ್ರೀಮಂತರ ಮನೆಗೆ ಹೋಗು, ನಿನಗೆ ಬಹಳ ಊಟ ಸಿಗುತ್ತೆ ಅಂತ ಹೇಳಿದ. ಆಗ ಇಲಿ ಹೇಳುತ್ತೆ, ನೋಡು, ನಿನ್ನ ಹಣೆ ಬರಹದಲ್ಲಿ ಏನು ಬರೆದಿದೇನೋ ಅದೇ ಆಗುತ್ತೆ. ನಿನಗೇನು ಸಿಗಬೇಕು ಅದು ಮಾತ್ರ ಸಿಗುತ್ತೆ. ಪ್ರತಿ ಅನ್ನದ ಅಗುಳ ಮೇಲೆ ತಿನ್ನೋರ ಹೆಸರು ಬರೆದಿರುತ್ತೆ. ನೀನು ಎಷ್ಟು ಸಂಗ್ರಹ ಮಾಡಿದರೂ ಅದು ನಿನಗೆ ಸಿಗಲ್ಲ. ಏನು ಸಿಗಬೇಕೋ ಅದು ಮಾತ್ರ ಸಿಗುತ್ತೆ ಅಂತ ಹೇಳಿತು. ಅದನ್ನು ಕೇಳಿ ಆ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ. ಅದು ಹೇಗೆ? ನಾನು ಬಡವನಾಗಿಯೇ ಇರಬೇಕಾ ಅಂತ ಕೇಳಿದ. ಆಗ ಇಲಿ ಹೇಳುತ್ತೆ, ನಿನ್ನ ಹಣೆ ಬರಹದಲ್ಲಿ ಏನು ಬರೆದಿದೆ ಅದು ನನಗೆ ತಿಳಿದಿಲ್ಲ. ಆದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲವರೆಂದರೆ ಅದು ಶ್ರೀ ಭಗವಾನ್ ಬುದ್ಧರು ಮಾತ್ರ. ಅವರ ಬಳಿ ಹೋಗಿ ಕೇಳು, ಎಲ್ಲ ಹೇಳುತ್ತಾರೆ. ಆಗ ಆ ಹುಡುಗ ಭಗವಾನ್ ಬುದ್ಧರನ್ನು ಭೇಟಿ ಮಾಡಲೇಬೇಕು ಅಂತ ಪ್ರಯಾಣ ಶುರು ಮಾಡಿದ. ಹಾಗೆ ನಡೆಯುತ್ತಾ ಹೋಗ್ತಿದ್ದ. ರಾತ್ರಿಯಾಗಿತ್ತು. ಒಂದು ಮಹಲ್ ನೋಡ್ತಾನೆ. ಹೋಗಿ ಕೇಳ್ತಾನೆ, ನಾನು ಈ ರಾತ್ರಿ ಇಲ್ಲಿ ತಂಗಬಹುದಾ ಅಂತ. ಅವರು ಅನುಮತಿ ನೀಡ್ತಾರೆ. ಆ ಮಹಲಿನವರು ಕೇಳ್ತಾರೆ, ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗುತ್ತಿರುವೆ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನಾನು ಬುದ್ಧರ ಬಳಿ ಹೋಗುತ್ತಿದ್ದೀನಿ, ನನ್ನ ಹಣೆ ಬರಹದ ಬಗ್ಗೆ ಕೇಳಲು ಅಂತ ಉತ್ತರಿಸಿದ. ಆಗ ಆ ಮಹಲಿನವರು ಹೇಳ್ತಾರೆ, ನನಗೆ 16 ವರ್ಷದ ಮಗಳಿದ್ದಾಳೆ, ಅವಳಿಗೆ ಮಾತು ಬಾರದು. ನೀವು ಬುದ್ಧರ ಬಳಿ ಕೇಳ್ತೀರಾ, ಅವಳಿಗೆ ಮಾತು ಯಾವಾಗ ಬರುತ್ತೆ ಅಂತ. ಆ ಹುಡುಗ ಖಂಡಿತವಾಗಿ ನಾನು ಕೇಳುತ್ತೇನೆ ಅಂತ ಬೆಳಿಗ್ಗೆ ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಮತ್ತೆ ಅವನು ಪ್ರಯಾಣ ಶುರು ಮಾಡಿದ. ಅವನಿಗೆ ಹಿಮಾಲಯಗಳು ಎದುರಾಗುತ್ತವೆ. ಅಲ್ಲಿ ಹಿಮ ಬೀಳುತ್ತಿತ್ತು. ಆ ಪರ್ವತಗಳನ್ನು ದಾಟಬೇಕಿತ್ತು. ಅವನು ಮೊದಲನೇ ಪರ್ವತ ಏರಿದಾಗ ಒಬ್ಬ ಜಾದುಗಾರ ಸಿಗ್ತಾರೆ. ಅವರು ಆ ಹುಡುಗನನ್ನು ಕೇಳ್ತಾರೆ, ಇಷ್ಟು ಅವಸರವಾಗಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ. ಆ ಹುಡುಗ ಹೇಳ್ತಾನೆ, ನಾನು ಭಗವಾನ್ ಬುದ್ಧರ ಬಳಿ ಹೋಗುತ್ತಿದ್ದೀನಿ, ನನ್ನ ಹಣೆ ಬರಹದ ಬಗ್ಗೆ ತಿಳಿಯಲು ಅಂತ ಉತ್ತರಿಸಿದ. ಆಗ ಆ ಜಾದುಗಾರ, ಸರಿ, ಹಾಗಿದ್ದರೆ ದಯಮಾಡಿ ನನ್ನದೊಂದು ಮನವಿ ಕೇಳು. ನಾನು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೀನಿ ಸ್ವರ್ಗಕ್ಕೆ ಹೋಗಲು, ಆದರೆ ಹೋಗಲಾಗುತ್ತಿಲ್ಲ. ನನ್ನ ಬಳಿ ಅದಕ್ಕೆ ಬೇಕಿರುವ ಜ್ಞಾನವಿದೆ, ಆದರೂ ಯಾಕೆ ಇನ್ನು ಇಲ್ಲೇ ಇರುವೆ ಅಂತ ಕೇಳುತ್ತೀಯಾ ಅಂತ ಹೇಳಿದಾಗ, ಸರಿ, ನಾನು ಕೇಳಿ ಬರುತ್ತೀನಿ ಅಂತ ಭರವಸೆ ನೀಡ್ತಾನೆ. ಆಗ ಆ ಋಷಿ ತಮ್ಮ ಬಳಿ ಇದ್ದ ಮಂತ್ರದಂಡದ ಸಹಾಯದಿಂದ ಆ ಹುಡುಗನನ್ನು ಹಿಮಾಲಯ ದಾಟಿಸುತ್ತಾನೆ. ಹಾಗೆ ಸಾಗುತ್ತಿರಬೇಕಾದರೆ ಅವನಿಗೆ ಒಂದು ದೊಡ್ಡ ನದಿ ಎದುರಾಗುತ್ತದೆ. ಅದನ್ನು ದಾಟುವುದು ಅಷ್ಟು ಸುಲಭವಾಗಿರಲಿಲ್ಲ. ಆಗ ಒಂದು ವಿಶಾಲವಾದ ಆಮೆಯೊಂದಿಗೆ ಅವನ ಸ್ನೇಹವಾಗುತ್ತೆ. ಅದು ಅವನನ್ನು ನದಿ ದಾಟಿಸಲು ಸಿದ್ಧವಾಗುತ್ತೆ. ಆಮೆ ಕೂಡ ಅವನಿಗೆ ಅದೇ ಪ್ರಶ್ನೆ ಕೇಳುತ್ತೆ, ಎಲ್ಲಿಗೆ ಹೋಗುತ್ತಿರುವೆ ಎಂದು. ಆಗ ಆ ಹುಡುಗ ಮತ್ತೆ ಹೇಳ್ತಾನೆ, ನಾನು ಬುದ್ಧರ ಬಳಿ ಹೋಗುತ್ತಿರುವೆ, ನನ್ನ ಹಣೆ ಬರಹದ ಬಗ್ಗೆ ತಿಳಿಯಲು. ಆಗ ಆ ಆಮೆ ಹೇಳುತ್ತೆ, ನಾನು 300 ವರ್ಷಗಳಿಂದ ಡ್ರ್ಯಾಗನ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಆಗುತ್ತಿಲ್ಲ, ಯಾಕೆ ಅಂತ ಕೇಳ್ತೀಯಾ ಅಂತ ಹೇಳಿತು. ಆಗ ಹುಡುಗ ಒಪ್ಪಿಕೊಳ್ಳುತ್ತಾನೆ. ಆಗ ಆಮೆ ಆ ಹುಡುಗನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ನದಿ ದಾಟಿಸುತ್ತೆ. ಹುಡುಗ ನದಿ ದಾಟಿದ. ಹಾಗೆ ಪ್ರಯಾಣಿಸುತ್ತಾ ಆ ಹುಡುಗ ಬುದ್ಧರ ಬಳಿ ತಲುಪುತ್ತಾನೆ. ಅಲ್ಲಿ ಬಹಳಷ್ಟು ಜನ ತಮ್ಮ ಸಮಸ್ಯೆಯೊಂದಿಗೆ ಬಂದಿದ್ದರು. ಬಹಳ ಜನ ಬಂದಿದ್ದೀರಿ, ಒಬ್ಬರಿಗೆ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ತಿಳಿಸುತ್ತೀನಿ ಅಂತ ಬುದ್ಧರು ಹೇಳಿದರು. ಈ ಹುಡುಗನಿಗೆ ಯೋಚನೆ ಶುರುವಾಯಿತು. ಯಾಕಂದ್ರೆ ಇವನ ಬಳಿ 4 ಪ್ರಶ್ನೆಗಳಿದ್ದವು. ಯಾವುದನ್ನು ಕೇಳಬೇಕು ಅಂತ ಗೊಂದಲಕ್ಕೀಡಾದ. ಯೋಚನೆ ಮಾಡ್ತಾನೆ. ಆ ಆಮೆ 300 ವರ್ಷಗಳಿಂದ ಡ್ರ್ಯಾಗನ್ ಆಗಲು ಪ್ರಯತ್ನ ಪಡುತ್ತಿದೆ. ಆ ಜಾದುಗಾರ ವರ್ಷಗಳಿಂದ ಸ್ವರ್ಗಕ್ಕೆ ಹೋಗಲು ಆ ಕೊರೆಯುವ ಹಿಮಪಾತದಲ್ಲಿ ತಪಸ್ಸು ಮಾಡ್ತಿದ್ದಾನೆ. ಇನ್ನು ಆ ಹುಡುಗಿ ಮೂಕಿಯಾಗಿ ಉಳಿದ ಜೀವನ ಸಾಗಿಸಬೇಕು. ಹೀಗೆ ಯೋಚಿಸಿ ತನ್ನ ಬಗ್ಗೆ ಯೋಚನೆ ಮಾಡ್ತಾನೆ. ನನ್ನದೇನು ಕಷ್ಟ, ನಾನು ಬಡವ ಅಷ್ಟೇ. ಕಷ್ಟಪಟ್ಟರೆ ಊಟ ಸಿಗುತ್ತದೆ. 3 ಹೊತ್ತು ತಿನ್ನುವ ಬದಲು 1-2 ಹೊತ್ತು ತಿಂದರೆ ಸಾಕು. ಆ ಆಮೆ, ಜಾದುಗಾರ, ಆ ಹುಡುಗಿ, ಇವರ ತೊಂದರೆಗಳು ನನ್ನ ತೊಂದರೆಗಳಿಗಿಂತ ದೊಡ್ಡದು ಅಂತ ಯೋಚಿಸಿದ.
ಆಮೇಲೆ ತನ್ನ ಪ್ರಶ್ನೆಯನ್ನು ಬಿಟ್ಟು ಅವರ 3 ಪ್ರಶ್ನೆಗಳನ್ನು ಕೇಳಿದ. ಬುದ್ಧರು ಉತ್ತರ ನೀಡಿದರು. ಆ ಆಮೆ ಕಳೆದ 300 ವರ್ಷಗಳಿಂದ ಡ್ರ್ಯಾಗನ್ ಆಗೋಕೆ ಪ್ರಯತ್ನ ಪಡುತ್ತಿದೆ. ಆದರೆ ಅದು ತನ್ನ ಕವಚ ಬಿಡಲು ಸಿದ್ಧವಿಲ್ಲ. ಅದರ ಕವಚ ಬಿಟ್ಟರೆ ಅದು ಹಾರಬಹುದು, ಡ್ರ್ಯಾಗನ್ ಆಗಬಹುದು. ಆ ಜಾದುಗಾರ ತನ್ನ ಬಳಿ ಒಂದು ಮಂತ್ರದಂಡನ ಇಟ್ಟುಕೊಂಡಿದ್ದಾನೆ. ಅದು ಅವನನ್ನು ಸ್ವರ್ಗಕ್ಕೆ ಹೋಗುವುದರಿಂದ ತಡೆಯುತ್ತಿದೆ. ಅದನ್ನು ಬಿಟ್ಟ ಮರುಕ್ಷಣವೇ ಅವನು ಸ್ವರ್ಗಕ್ಕೆ ಹೋಗುತ್ತಾನೆ. ಇನ್ನು ಆ ಹುಡುಗಿಗೆ ಜೀವನ ಸಾಥಿ ಸಿಕ್ಕರೆ ಮಾತು ಬರುತ್ತದೆ. ಅದನ್ನು ಕೇಳಿ ಬುದ್ಧರಿಗೆ ಧನ್ಯವಾದ ಹೇಳಿ ಆ ಹುಡುಗ ಅಲ್ಲಿಂದ ಹೊರಟು ಬರುತ್ತಾನೆ. ಆ ಆಮೆಯ ಬಳಿ ಹೋಗಿ ಬುದ್ಧರು ಹೇಳಿದ್ದಾರೆ, ನೀನು ಡ್ರ್ಯಾಗನ್ ಆಗಬೇಕೆಂದರೆ ಆ ಕವಚನ ಬಿಡಬೇಕು ಅಂತ. ಆ ಕ್ಷಣವೇ ಆ ಆಮೆ ತನ್ನ ಕವಚನ ತ್ಯಜಿಸಿತು. ಅದರ ಕೆಳಗೆ ಅಮೂಲ್ಯವಾದ ಮುತ್ತುಗಳಿತ್ತು. ಅದನ್ನು ಆ ಹುಡುಗನಿಗೆ ಕೊಟ್ಟು ಅದು ಹಾರಿ ಹೋಯಿತು. ಆಮೇಲೆ ಆ ಜಾದುಗಾರನ ಬಳಿ ಹೋಗಿ, ನೀವು ಸ್ವರ್ಗಕ್ಕೆ ಹೋಗಬೇಕೆಂದರೆ ನಿಮ್ಮ ಬಳಿ ಇರುವ ಮಂತ್ರದಂಡವನ್ನು ತ್ಯಜಿಸಬೇಕು ಅಂತ ಹೇಳಿದ. ಆಗ ಆ ಜಾದುಗಾರ ಅದನ್ನು ಆ ಹುಡುಗನಿಗೆ ಕೊಟ್ಟು ಸ್ವರ್ಗಕ್ಕೆ ಹೋದ. ನಂತರ ಅವನು ಆ ಮಹಲಿಗೆ ಹೋದ. ಅಲ್ಲಿ ಅವನ ಎದುರಿಗೆ ಆ ಹುಡುಗಿ ಬಂದು, ಆ ದಿನ ನೀವೇ ನಮ್ಮ ಮನೆಗೆ ಬಂದಿದ್ದು ಅಲ್ಲವೇ ಅಂತ ಹೇಳಿದಳು. ಅವನಿಗೆ ತಿಳಿಯಿತು. ಈ ರೀತಿ ಆ ಹುಡುಗನಿಗೆ ಸಂಪತ್ತು, ಜಾದು ಮತ್ತು ಸುಂದರ ಹುಡುಗಿಯೂ ಸಿಕ್ಕಳು. ಜೀವನದಲ್ಲಿ ಏನನ್ನಾದರೂ ಪಡೆಯಲು ನಮ್ಮಲ್ಲಿರುವ ಏನನ್ನಾದರೂ ಕೊಡಬೇಕು. ಆ ಜಾದುಗಾರ ತನ್ನ ಮಂತ್ರದಂಡ ಆ ಹುಡುಗನಿಗೆ ಕೊಟ್ಟ. ಅದಕ್ಕೆ ಸ್ವರ್ಗಕ್ಕೆ ಹೋದ. ಹಾಗೆ ಆ ಹುಡುಗ ತನ್ನ ಸಮಸ್ಯೆಗಿಂತ ಬೇರೆಯವರ ಸಮಸ್ಯೆಗೆ ಮಹತ್ವ ಕೊಟ್ಟ. ಒಂದು ಹಡಗು ತುಂಬಾ ಜೋಪಾನವಾಗಿರುವುದು ತೀರದಲ್ಲಿ ಸುಮ್ಮನೆ ನಿಂತಾಗ ಮಾತ್ರ. ಹಾಗಂತ ಹೇಳಿ ಅದನ್ನು ಅಲ್ಲೇ ಇಡಲು ಮಾಡಿಲ್ಲ. ಅದು ಸಮುದ್ರಕ್ಕೆ ಇಳಿಯಬೇಕು. ಆ ಭೀಕರ ಅಲೆಗಳನ್ನು ಸೀಳಿ ಮುನ್ನುಗ್ಗಬೇಕು. ನಿಮಗೆ ಯಾವಾಗ ನಿಮ್ಮ ಸಮಸ್ಯೆ ದೊಡ್ಡದು ಅಂತ ಅನಿಸುತ್ತೋ ಆಗ ಅವರತ್ತ ನೋಡಿ. ಕೆಲವರಿಗೆ ಊಟ ಸಿಗುತ್ತಿಲ್ಲ, ಕೆಲವರಿಗೆ ಕಣ್ಣು ಕಾಣದು, ಕೆಲವರಿಗೆ ಮಾತು ಬಾರದು, ಅವನಿಗೆ ನಡೆಯಲು ಕಾಲಿಲ್ಲ, ಇನ್ನೊಬ್ಬರಿಗೆ ಕೈಗಳಿಲ್ಲ. ಹೀಗೆ ಜಗತ್ತು ಸಮಸ್ಯೆಗಳಿಂದ ಕೂಡಿದೆ. ನಮಗೆ ಸಮಸ್ಯೆಗಳಿದ್ದರೂ ಬೇರೆಯವರ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸಿದರೆ ನಮ್ಮ ಸಮಸ್ಯೆ ತನ್ನಷ್ಟಿಗೆ ತಾನೇ ಬಗೆಹರಿಯುತ್ತದೆ. ಅರ್ಥ ಆಯಿತು ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಇದನ್ನು ಶೇರ್ ಮಾಡಿ. ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ. ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ವಿಶೇಷ ವಿಡಿಯೋಗಳನ್ನ ನೋಡಬಹುದು. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.